ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆನೇ ಪೂಜೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು. ಲೂಲು ಮಾಲ್ಗೆ ಹೋಗಿದ್ವಿ. ಹಾಗೆಯೇ ಮಲ್ಲೇಶ್ವರಂಗೂ ಕೂಡ ಹೋಗಿದ್ವಿ. ಆ ವ್ಲಾಗ್ ಕೂಡ ಇರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಆಲ್ಮೋಸ್ಟ್ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಂದರೆ ರಂಗೋಲಿ ಹಾಕೋದಿಂದ ಹಿಡಿದು ಪೂಜೆ ಎಲ್ಲ ಮುಗಿಸ್ಕೊಂಡು, ಬೆಳಿಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು, ಹಾಗೆಯೇ ನಂದು ವಿಡಿಯೋ ಎಡಿಟಿಂಗ್ ಮತ್ತು ವಾಯ್ಸ್ ಓವರ್ ವಿಡಿಯೋ ಅಪ್ಲೋಡ್ ಮಾಡೋದು ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಷ್ಟರಲ್ಲಿ ಲೂಲು ಮಾಲ್ಗೆ ಹೋಗಿದ್ವಿ. ಮಂತ್ರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ನಮ್ಮ ಮನೆಗೆ ಹತ್ತಿರ ಇರೋದು ಲೂಲು ಮಾಲ್. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ವಿ. ಝೂಡಿಯೋಲಿ ಆಫರ್ ಹೋಗ್ತಾ ಇದೆ, ಹಾಗೆ ವೆಸ್ಟ್ ಸೈಡಲ್ಲೂ ಕೂಡ ಆಫರ್ ಹೋಗ್ತಾ ಇತ್ತಲ್ವ. ಹೋಗಿ ಚೆಕ್ ಮಾಡೋಣ ಕಲೆಕ್ಷನ್ ಏನಾದರೂ ಚೆನ್ನಾಗಿದೆಯಾ ಅಂತ. ರೀಲ್ಸಲ್ಲೆಲ್ಲ ಹಾಕಿದ್ರಲ್ವ, ಹೋಗಿ ನೋಡ್ಕೊಂಡು ಬಂದ್ವಿ. ಹಾಗೆ ಸ್ವಲ್ಪ ಬಟ್ಟೆನೂ ಕೂಡ ಶಾಪ್ ಮಾಡ್ಕೊಂಡು ಬಂದ್ವಿ. ಟೀ ಶರ್ಟ್ಸ್ ಮತ್ತು ಟಾಪ್ಸ್ ಎಲ್ಲ ಕಡಿಮೆ ರೇಟ್ಗೆ ಸಿಗ್ತಾಯಿತ್ತು. 299, 399, 499 ಎಲ್ಲ
ಚೆನ್ನಾಗೇ ಇತ್ತು. ಇನ್ನೂ ತುಂಬ ಮಾಡ್ರನ್ನಾಗಿ ಹಾಕ್ತಾರಲ್ವ ಬಟ್ಟೆಗಳು, ಅಂಥವ್ರಿಗೆ ಇನ್ನೂ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕೆಂದರೆ ಫುಲ್ ಕ್ರಾಪ್ ಟಾಪ್ಸ್ಗಳು ಮತ್ತು ಸಿಂಗಲ್ ಸ್ಟ್ಯಾಪ್ಸ್ ಈ ಥರ ಡ್ರೆಸ್ಗಳು ಮತ್ತು ಟಾಪ್ಸ್ಗಳೆಲ್ಲ ಅವೈಲೇಬಲ್ ಇತ್ತು. ನಿಮ್ಮ ಮನೆ ಹತ್ರ ಯಾವುದಾದ್ರೂ ಝೂಡಿಯೋ ಇದ್ದರೆ ಹೋಗಿ ಚೆಕ್ ಮಾಡಿ, ನಿಮಗೂ ಕೂಡ ಕಲೆಕ್ಷನ್ ಇಷ್ಟ ಆಗ್ಬೋದು. ಹಾಗೆಯೇ ಜೀನ್ಸ್ ಕೂಡ ಆಫರ್ಗಳಲ್ಲಿ ಹೋಗ್ತಾ ಇತ್ತು. ಇನ್ನು ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳುಗಳಿಗೆಲ್ಲ ಆಫರಲ್ಲೇ ಬಟ್ಟೆ ಇತ್ತು. ಇನ್ನು ನಾರ್ಮಲ್ ಜೆಂಟ್ಸ್ಗಳಿಗೂ ಕೂಡ ಆಫರಲ್ಲೇ ಬಟ್ಟೆ ಹೋಗ್ತಾ ಇತ್ತು. ನೋಡಿ ಈ ಥರ ಡ್ರೆಸ್ಸಸ್ಗಳು, ಸಿಂಗಲ್ ಡ್ರೆಸ್ಗಳು, ಸಿಂಗಲ್ ಪೀಸ್ಗಳು ಮತ್ತು ಸಿಕ್ಕಾಪಟ್ಟೆ ಮಾಡ್ರನ್ ಆಗಿರುವಂಥದ್ದು ಕೂಡ ಇತ್ತು. ಮತ್ತು ಸ್ಲಿಪ್ಪರ್ಸ್ ಎಲ್ಲ ಆಫರಲ್ಲಿ ಹೋಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಸ್ಲಿಪ್ಪರ್ಸ್ ಎಲ್ಲ. ನಾನು ಆಲ್ರೆಡಿ ಆನ್ಲೈನಲ್ಲಿ ಸ್ಲಿಪ್ಪರ್ಸ್ ಶಾಪ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ಇಲ್ಲಿ ಸ್ಲಿಪ್ಪರ್ಸ್ ಏನೂ ತೊಗೊಳ್ಳಿಲ್ಲ. ಇನ್ನು ಶೂಸ್ಗಳು ಕೂಡ ಆಫರಲ್ಲೇ ಹೋಗ್ತಾ ಇತ್ತು. ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಕೂಡ, ಹಾಗೆ ಅದಕ್ಕೆ ತಕ್ಕಂತೆ ಪ್ರೈಸ್ ಕೂಡ ಇತ್ತು. ಇನ್ನು ನೋಡಿ ಈ ಥರ ಶೂಸ್ಗಳೆಲ್ಲ ಅವೈಲೇಬಲ್ ಇತ್ತು. ನಾನು ಮೊದಲೇ ಹೇಳಿದಾಗೆ ನಿಮ್ಮ ಮನೆ ಹತ್ತಿರ ಎಲ್ಲಾದ್ರೂ ಇದ್ದರೆ ಝೂಡಿಯೋ ಒಮ್ಮೆ ಹೋಗಿ ಚೆಕ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಜೆಂಟ್ಸ್ಗಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ ಇತ್ತು, ಆದರೆ ಹುಡಿ ಇರಲಿಲ್ಲ ಮತ್ತು ಸ್ವೆಟ್ ಶರ್ಟ್ ಕಲೆಕ್ಷನ್ ತುಂಬ ಕಡಿಮೆ ಇತ್ತು. ಅದೊಂದು ಇಷ್ಟ ಆಗಲಿಲ್ಲ ಅಷ್ಟೇ. ಇನ್ನು ಆಲ್ಮೋಸ್ಟ್ ಎಲ್ಲ ಕೂಡ ಚೆನ್ನಾಗಿತ್ತು. ಲೇಡೀಸ್ಗಷ್ಟೇ ಸಿಂಗಲ್ ಪೀಸ್ ಡ್ರೆಸ್ಗಳಂತೂ ಮತ್ತು ಈ ಪಾರ್ಟಿ ವೇರ್ಗಳ ಡ್ರೆಸ್ಗಳು ಕೂಡ ತುಂಬಾ ಚೆನ್ನಾಗಿತ್ತು. ಈ ಥರ ಜೀನ್ಸ್ಗಳಲ್ಲೂ ಕೂಡ ಬೇರೆ ಬೇರೆ ಕಲರ್ಸ್ ಮತ್ತು ಪ್ಯಾಟ್ರನಲ್ಲೆಲ್ಲ ಅವೈಲೇಬಲ್ ಇತ್ತು. ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಿಲ್ಲೆಲ್ಲ ಮಾಡಿಸ್ಕೊಂಡು ಪಕ್ಕದಲ್ಲೇ ವೆಸ್ಟ್ ಸೈಡ್ ಇರೋದು ಅಂದರೆ ಝೂಡಿಯೋ ಪಕ್ಕದಲ್ಲೇ ಇದೆ, ಅಲ್ಲಿಗೂ ಕೂಡ ಹೋಗಿದ್ವಿ. ಬಟ್ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ವಾಪಸ್ ಬಂದ್ವಿ. ಇನ್ನು ಈ ಥರ ಶಾಪಿಂಗ್ಗೆ ಅಂತ ಶಾಪ್ ಒಳಗಡೆ ಹೋದರೆ ಟೈಮ್ ಎಷ್ಟಾಯಿತು ಅಂತಲೇ ಗೊತ್ತಾಗೋದಿಲ್ಲ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆಲ್ಮೋಸ್ಟ್ ನಾವು 12:45 ಒಳಗಡೆ ಹೋಗಿದ್ದು, ಆದರೆ ಬಂದಿದ್ದು ಮಾತ್ರ 3 ಗಂಟೆಗೆ. ಹಾಗೆ ಮಲ್ಲೇಶ್ವರಂಗೂ ಕೂಡ ಬಂದಿದ್ವಿ. ಬಂದು ಅಲ್ಲಿ ಕಾಫಿ ಪೌಡರ್ ಮಾಡ್ತಿರ್ತಾರೆ, ಘಮ ಬರ್ತಾ ಇರುತ್ತೆ. ಅಕ್ಕಪಕ್ಕನೇ ಒಂದು 2-3 ಕಡೆ ಸಿಗುತ್ತೆ. ಅಲ್ಲೇ ಫ್ರೆಶ್ ಆಗಿರುವಂಥ ಕಾಫಿ ಪೌಡರ್ ಎಲ್ಲ ಸಿಗುತ್ತೆ. ಅಂದರೆ ಅಲ್ಲೇ ಕಾಫಿದು ಬೀಜ ಎಲ್ಲ ಇರುತ್ತಲ್ಲ, ಅದನ್ನೇ ಪೌಡರ್ ಮಾಡಿ ಕೊಡ್ತಾರೆ. ಹಾಗೆ ಕಾಫಿ ಕೂಡ ಮಾರ್ತಾ ಇರ್ತಾರೆ. ತುಂಬ ಇಷ್ಟ ಆಗೋಗಿ ಅದ್ರ ಘಮಕ್ಕೇ ಕಾಫಿ ತೊಗೊಂಡು ಕುಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಫ್ರೆಶ್ ಆಗಿರುತ್ತಲ್ವ ಹಾಗಾಗಿ. ಹಾಗೆಯೇ ಮತ್ತು ಈ ಸ್ಟ್ರೀಟ್ಸಲ್ಲೆಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲ ಈ ಥರ ಸ್ಟ್ರೀಟ್ಸಲ್ಲಿ ಹಾಕಿರ್ತಾರಲ್ವ, ಒಂದೊಂದು ಅಂಗಡಿಲೂ ಕೂಡ ಸೇಮ್ ಬಟ್ಟೆಗಳು, ಸೇಮ್ ಪ್ಯಾಟರ್ನ್, ಸೇಮ್ ಕಲರೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಶಾಪಲ್ಲೂ ಸೇಮೇ ಇರುತ್ತೆ. ಈ ಸ್ಟ್ರೀಟ್ಸಲ್ಲಾದರೆ ಇನ್ನು ಬೇರೆ ಅಂಗಡಿಗಳಲ್ಲೂ ಕೂಡ ಅಷ್ಟೇ, ಎಲ್ಲ ಬೊಂಬೆಗೆ ಹಾಕಿ ನಿಲ್ಲಿಸಿರ್ತಾರಲ್ವ ಬಟ್ಟೆಗಳು, ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ. ಆದರೆ ಪ್ರೈಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಒಂದು ಅಂಗಡಿಗೂ ಇನ್ನೊಂದು ಅಂಗಡಿಗೂ. ಇನ್ನು ಸ್ಟ್ರೀಟ್ಸಲ್ಲಂತೂ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಯಾರಿಗಾದ್ರೂ ಒಂದೇ ಥರ ಬಟ್ಟೆ ಹಾಕ್ಕೋಬೇಕು ಅಂತಂದರೆ ಇಲ್ಲಿಗೆ ಹೋದರೆ, ಅಂದರೆ ಎಲ್ಲ ಸೇಮ್ ಹಾಕ್ಕೋಬೇಕು ಅಂದಾಗ ಸೇಮ್ ಪ್ಯಾಟರ್ನ್, ಸೇಮ್ ಕಲರ್ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ನೀವು ಆನ್ಲೈನಲ್ಲಿ ಆರ್ಡರ್ ಮಾಡೋ ಹಾಗಿಲ್ಲ, ಇನ್ನು ಬೇರೆ ಅಂಗಡಿಗೆ ಹೋಗಿ ಒಂದೇ ಥರ ಬೇಕು ಅಂತ ಕೇಳೋ ಹಾಗಿಲ್ಲ. ಇಲ್ಲಿಗೆ ಬಂದರೆ ಆಲ್ಮೋಸ್ಟ್ ಎಲ್ಲ ಸಿಕ್ಬಿಡುತ್ತೆ. ಇನ್ನು ಕೆಲವ್ರಿಗೆ ನಾವು ಹಾಕ್ಕೊಂಡಿರೋ ಬಟ್ಟೆ ಥರ ಇನ್ಯಾರೂ ಹಾಕ್ಕೋಬಾರ್ದು ಅಂತ ಇರುತ್ತೆ. ಅಂಥವ್ರು ಇಲ್ಲಿಗೆ ಬಂದರೆ ಡೆಫಿನೆಟ್ಲಿ ಅವ್ರಿಗೆ ವರ್ತ್ ಅನಿಸೋದಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಶಾಪಲ್ಲೂ ಸೇಮ್ ಬಟ್ಟೆಗಳಿರುತ್ತೆ. ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಅದಕ್ಕಂತೂ ಸಿಕ್ಕಾಪಟ್ಟೆ ಐಟಮ್ಸ್ಗಳಿತ್ತು. ಡೆಕೋರ್ ಐಟಮ್ಸಿಂದ ಹಿಡಿದು ಹೂ ಮಾಲೆಗಳು ಮತ್ತು ಈ ಕಿರೀಟ ಎಲ್ಲ ಸಿಕ್ಸೋದಕ್ಕೆ ಮತ್ತು ತೆಂಗಿನಕಾಯಿ ಇಡೋದಕ್ಕೆ, ಬಾಳೆಕಂದೆಲ್ಲ ಸಿಕ್ಸೋದಕ್ಕೆ, ಆ ಥರದ್ದೆಲ್ಲ ಇತ್ತು. ಒಟ್ಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂತಂದರೆ ಒಂದು ಚಿಕ್ಕಪೇಟೆಗೆ ಹೋಗಬೇಕು, ಇಲ್ಲ ಅಂತಂದರೆ ಮಲ್ಲೇಶ್ವರಮಿಗೆ ಬರಬೇಕು. ಎರಡರಲ್ಲಂತೂ ಡೆಕೋರ್ ಪೀಸ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿರೋದು ಸಿಗುತ್ತೆ. ಇನ್ನು ಶೋ ಪೀಸ್ಗಳಂತ ಅಂದರೆ ಈ ಕುಂಕುಮ ಎಲ್ಲ ಕೊಡೋದಕ್ಕೆ ಸ್ವಲ್ಪ ಸಿಲ್ವರ್ ಕಲರ್ ಮತ್ತು ಗೋಲ್ಡನ್ ಕಲರಲ್ಲಿ ಪ್ಲೇಟ್ಸ್ಗಳು, ಬೌಲ್ಸ್ಗಳೆಲ್ಲ ಇರುತ್ತಲ್ವ, ಆ ಥರದ್ದೆಲ್ಲ ಇತ್ತು. ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನು ಹೂಗಳು ಮತ್ತು ಈ ಥರ ಗಿಡಗಳೆಲ್ಲ ಮಾರ್ತಾಯಿದ್ರು. ಆದರೆ ಎಲ್ಲಿ ನೋಡಿದ್ರೂ ಬಟ್ಟೆಗಳು ಸಿಗುತ್ತೆ. ಮತ್ತು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಅದಕ್ಕೆ ಡೆಕೋರ್ ಪೀಸ್ಗಳು ಎಲ್ಲ ಕಡೆ ಇಟ್ಟಿದ್ರು. ನೋಡಿ ಈ ಥರ ಶಾಪ್ಗಳಲ್ಲೂ ಕೂಡ ಇದೇ ಥರನೇ. ನೀವೇನಾದ್ರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀರಾ, ಅದಕ್ಕೆ ಡೆಕೋರ್ ಪೀಸ್ ಬೇಕು ಅಂತ ಅಂದರೆ ಇಲ್ಲಿಗೆ ಬಂದರೆ, ಅಂದರೆ ಮಲ್ಲೇಶ್ವರಮಿಗೆ ಬಂದರೆ ಆಲ್ಮೋಸ್ಟ್ ಎಲ್ಲ ಕೂಡ ಸಿಕ್ಬಿಡುತ್ತೆ. ಇದು ಸಿಗಲ್ಲ ಅನ್ನೋ ಹಾಗಿಲ್ಲ, ಎಲ್ಲ ಕೂಡ ಸಿಕ್ಬಿಡುತ್ತೆ. ಇನ್ನೇನು ಈವ್ನಿಂಗ್ ಟೈಮ್ ಆಗಿತ್ತು, ಅಷ್ಟರಲ್ಲಿ ಮಳೆ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಯಿತು. ಇನ್ನು 8th ಕ್ರಾಸಲ್ಲಿ ಗೊತ್ತೇ ಇದೆ, ಒಂದು ಗುಂಪಿನಿಂದ ಹಿಡಿದು ಪೂಜೆ ಮಾಡೋ ಐಟಮ್ಸ್ಗಳು ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ. ತರಕಾರಿ ಮತ್ತು ಸೊಪ್ಪು, ಹೂವು ಎಲ್ಲ. ಇನ್ನು ಹೀಲ್ಸ್ಗಳು ಕೇಳಬೇಕಾ, ಇನ್ನು ಚಪ್ಪಲ್ಗಳು ಕೇಳಬೇಕಾ, ಇದೊಂದು ಕಾಂಪ್ಲೆಕ್ಸ್ ಥರ ಇದೆ. ಇದರೊಳಗಡೆ ಹೋದ್ರೂ ಅಷ್ಟೇ ಆಲ್ಮೋಸ್ಟ್ ಬಟ್ಟೆ ಅಂಗಡಿಯಿಂದ ಹಿಡಿದು ಸ್ಲಿಪ್ಪರ್ಸ್ ಮತ್ತು ಬ್ಯಾಂಗಲ್ಸ್ ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ.
ಮಲ್ಲೇಶ್ವರಮಲ್ಲಿ ಏನು ಸಿಗಲ್ಲ ಅಂತ ಅಲ್ಲ, ಎಲ್ಲ ಕೂಡ ಸಿಗುತ್ತೆ. ಇನ್ನು ಈವ್ನಿಂಗ್ ಟೈಮ್ ಆಯಿತು ಅಂದರೆ ಮಳೆ ಕೂಡ ಬರ್ತಾ ಇತ್ತು. ಇನ್ನೇನಾದ್ರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ 3 ಜನನೂ ಕೂಡ ಸ್ನ್ಯಾಕ್ಸ್ ತೊಗೊಂಡು ತಿಂದ್ವಿ. ಏನಾದ್ರೂ ಹೇಳಿ ಶಾಪಿಂಗ್ ಮಾಡೋದಕ್ಕಿಂತ ನಾವೇನಾದ್ರೂ ಹೊರಗಡೆ ಹೋದರೆ ತಿನ್ನೋದೇ ಜಾಸ್ತಿ. ಆಲ್ರೆಡಿ ಒಂದ್ಸರಿ ಕಾಫಿ ಕುಡಿದು ಗೋಲ್ಗಪ್ಪ ತಿಂದು ಮತ್ತೆ ಇವಾಗ ಸ್ನ್ಯಾಕ್ಸ್ ತಿಂತಾ ಇದ್ವಿ. ನಮ್ಮ ಅತ್ತಿಗೆ ಮಗಳು ಟಿಕ್ಕಿ ಪೂರಿ ತೊಗೊಂಡಿದ್ಲು, ನಮ್ಮ ಅತ್ತಿಗೆ ಈ ಸಮೋಸ ಮಸಾಲ ತೊಗೊಂಡಿದ್ರು. ನನಗೆ ದಹಿ ಪೂರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ನಾನು ದಹಿ ಪೂರಿ ತೊಗೊಂಡೆ. ಅದನ್ನು ಕೂಡ ತಿನ್ಕೊಂಡು ಮುಗಿಸ್ಕೊಂಡು ಇನ್ನು ಮಲ್ಲೇಶ್ವರಮಿಗೆ ಬಂದರೆ CTR ದೋಸೆ ತಿಂದಿಲ್ಲ ಅಂದರೆ ಹೇಗೆ ಅಲ್ವಾ. CTR ಕೂಡ ಹೋಗಿ ದೋಸೆ ತಿನ್ಕೊಂಡು ಮನೆಗೂ ಕೂಡ ಪಾರ್ಸೆಲ್ ತೊಗೊಂಡ್ವಿ. ನನ್ನ ಹಸ್ಬೆಂಡ್ಗಂತೂ CTR ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬೆಂಗಳೂರಲ್ಲಿರೋರು ಗೊತ್ತಿರುತ್ತೆ CTR ದೋಸೆ ಬಗ್ಗೆ, ಅವರಿಗಂತೂ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಪಾರ್ಸೆಲ್ ತೊಗೊಂಡು ಮನೆಗೆ ಹೋಗಿದ್ದು ಕೂಡ ಬೇಗನೆ ಅಲ್ವಾ, ದೋಸೆ ತಿಂದಿದ್ರು. ಹಾಗೆಯೇ ನೈಟ್ ಡಿನ್ನರ್ಗೋಸ್ಕರ ಅಂತ ಇಲ್ಲಿ ಸಿಂಪಲ್ಲಾಗಿ ಒಂದು ರೈಸ್ ರೆಸಿಪಿನ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ವೈಟ್ ರೈಸ್ ಕೂಡ ಮಿಕ್ಕೊಂಡಿತ್ತು, ಅದಕ್ಕೇ ಈ ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕ್ರಷ್ ಮಾಡ್ಕೋಬೇಕು. ಹಾಗೆಯೇ ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡ್ಕೋಬೇಕು. ಅಷ್ಟೇ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಯಾವುದು ಬೇಡ. ಇವಾಗ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಹಾಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಅದು ಕಾದಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕಿ ಸಿಡಿಸ್ಕೊಂಡು ನಂತರ ಅದಕ್ಕೆ ಕಡಲೆಬೇಳೆನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಕಡಲೆ ಬೀಜನ ಹಾಕ್ಕೋಬೋದು, ನಿಮ್ಗೆ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಗೋಡಂಬಿ ಕೂಡ ಸೇರಿಸ್ಕೋಬೋದು. ಅದು ಸ್ವಲ್ಪ ಕೆಂಪಗಾಗೋ ತನಕ ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತೀನಿ. ಹಾಗೆಯೇ ಇಲ್ಲಿ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆಯೇ ಹಸಿಮೆಣಸಿನ್ಕಾಯಿನ ಹಾಕಿ ಕರಿಬೇವಿನ ಸೊಪ್ಪನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ಸಿಗೋದು. ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕ್ರಷ್ ಮಾಡ್ಕೊಂಬಿಡಿ. ಕೆಲವರಿಗೆ ಬೆಳ್ಳುಳ್ಳಿ ಅಂದರೆ ಇಷ್ಟನೇ ಆಗೋದಿಲ್ಲ, ದೊಡ್ಡ ದೊಡ್ಡ ಸೈಜಲ್ಲಿ ಹಾಕಿದ್ರೆ ಅವ್ರು ಸೈಡ್ಗೆ ಎತ್ತಿಟ್ಬಿಡ್ತಾರೆ. ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕ್ರಷ್ ಮಾಡಿ ಹಾಕಿದ್ರೆ ಅವ್ರು ಎತ್ತಿಡೋದಕ್ಕೆ ಆಗೋದಿಲ್ಲ. ಇನ್ನು ರೈಸ್ ಕೂಡ ವೈಟ್ ಕಲರ್ ಇರುತ್ತಲ್ವ, ಗೊತ್ತೇ ಆಗೋದಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಹಿಂಗನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಉದ್ರುದ್ರಾಗಿ ಮಾಡಿಟ್ಕೊಂಡಿರುವಂಥ ಅನ್ನನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋದಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋಂಥ ರೈಸ್ ರೆಸಿಪಿ ಇದು. ಲಂಚ್ ಬಾಕ್ಸ್ ಕೂಡ ಹಾಕ್ಬೋದು, ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು. ಏನಾದ್ರೂ ಸಿಂಪಲಾಗಿ ಮಾಡ್ಕೋಬೇಕು ಅಂದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಏನು ನೆಂಚ್ಕೊಳ್ಳೋದಕ್ಕೆ ಬೇಡ, ಆದರೆ ಉದ್ದಿನ ಹಪ್ಪಳ ಮಾಡಿದ್ದೆ ಅಲ್ಲ, ಅದನ್ನು ಸುಟ್ಕೊಂಡು ಸೇರಿಸ್ಕೊಂಡಿದ್ದೆ, ಟೇಸ್ಟ್ ಇನ್ನೂ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.